ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನೆ ಪ್ರೀವಿಯಸ್ ವಿಡಿಯೋದಲ್ಲಿ ನೀವು ನೋಡಿದ್ರಿ, ಅರಿಶಿನ ಶಾಸ್ತ್ರ ಹಾಗೆ ಚಪ್ರ ಕಾರ್ಯ ಅಂತೇಳಿ ವಿಡಿಯೋ ಹಾಕಿದ್ದೆ. ಇವತ್ತು ಮದುವೆ ದಿನ. ನಾವು ಬೆಳಗ್ಗೆ 4:30ಕ್ಕೆ ಮನೆಯಿಂದ ಹೊರಟ್ವಿ. ಅಲ್ಲಿಂದ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ರೆಡಿಯಾಗಿ ಹೊರಡೋ ಅಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು, ಹಂಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಅಲ್ಲಿಂದ ನಾವು ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ದೇವಸ್ಥಾನದಲ್ಲಿ ಮದುವೆ ಇದ್ದಿದ್ದು. ಸೊ ಅಲ್ಲಿಗೆ ಬಂದ್ವಿ. ನಾವು ಹೊರಟಾಗ 4:30 ಆಗಿತ್ತು. ಅಲ್ಲಿಂದ ಬರೋ ಅಷ್ಟರಲ್ಲಿ 6:15 ಆಗಿತ್ತು. ಅಲ್ಲಿಂದ ಬಂದು ನಾವು ಮನೆಯಿಂದ ಬರೀ ಸ್ಯಾರಿ ಮಾತ್ರ ವೇರ್ ಮಾಡ್ಕೊಂಬಂದಿದ್ವಿ. ಇಲ್ಲಿ ಹುಡುಗಿ ಮನೆಯವರು 2 ರೂಮ್ ಬುಕ್ ಮಾಡಿದರು. ಅಂದರೆ ಹುಡುಗನ ಮನೆಗೊಂದು, ಹುಡುಗಿ ಮನೆಗೊಂದು ಅಂತೇಳಿ ಬುಕ್ ಮಾಡಿದರು. ಹಾಗಾಗಿ ನಾವು ಬಂದು, ನಿಮ್ಗೆ ಹೆಂಗಿದ್ರು ಗೊತ್ತಲ್ಲ, ಹೆಣ್ಮಕ್ಳು ಅಲಂಕಾರ ಪ್ರಿಯರು ಅಂತೇಳಿ, ಹಂಗಾಗಿ ಸ್ಯಾರಿ ಒಂದು ವೇರ್ ಮಾಡ್ಕೊಂಬಂದಿದ್ದರಿಂದ ಉಳ್ದಿದ್ದ ಮೇಕಪ್ಪು ಅಲಂಕಾರ ಎಲ್ಲನೂ ನಾವು ಅಲ್ಲಿಗೆ ಬಂದಮೇಲೆ ಮಾಡ್ಕೊಂಡ್ವಿ. ಅಲ್ಲಿ ನಾವೆಲ್ಲ ರೆಡಿ ಆದಮೇಲೆ ರೂಮಿಂದ ಈಗ ಹೊರಟಿದ್ವಿ. ನಮ್ಮ ಕಡೆ ದೇವ್ರ ಕಾರ್ಯ ಅಂಥೇಳಿ ಮಾಡ್ತೀವಿ ನಾವು. ಬೆಳಗ್ಗೆನೇ ಈ ಗಂಗೆ ಪೂಜೆ ಟೈಪು ಮಾಡ್ತೀವಿ ನಾವು. ಹಾಗೆ ಬರ್ತಾಯಿದ್ದು ಸ್ವಲ್ಪ ಮೊಬೈಲ್ ಯಾಕೋ ಬ್ಲ್ಯಾಕ್ ಥರ ಕಾಣಿಸ್ತಾ ಇತ್ತು. ಅಂದರೆ ಅಲ್ಲಿ ಮರಗಳು ಸ್ವಲ್ಪ ಜಾಸ್ತಿ ಇತ್ತು. ಒಂದು ಸ್ವಲ್ಪ ಕಡೆ ಮರ ಇದ್ದರೆ ಇನ್ನು ಸ್ವಲ್ಪ ಕಡೆ ಬಿಸಿಲು ಬರ್ತಾಯಿತ್ತು. ಮರದ ನೆರಳಿತ್ತೇನೋ ಅನ್ಕೋತೀನಿ. ಹಂಗಾಗಿ ಸ್ವಲ್ಪ ಒಂದೊಂದು ಕಡೆ ಬ್ಲ್ಯಾಕ್ ಬ್ಲರ್ ಆಗಿಬಿಟ್ಟಿದೆ. ನಮ್ಮ ಮಾವನ ಮಗಳು ನಮ್ಮನ್ನೆಲ್ಲ ಬಿಟ್ಟು ಮುಂದೆ ಹೋಗ್ತಾ ಇದ್ಲು. ಹಿಂದಕ್ಕೆ ಬರಬಾರ್ದು ಅಂತ ಅಂದರು. ಹಂಗಾಗಿ ಅಲ್ಲೇ ನಿಂತ್ಕೊ, ನಾವೇ ಬರ್ತೀವಿ ಅಂತೇಳಿ ನಾವು ಹಿಂದೆ ಇರೋರೆಲ್ಲ ಫಾಸ್ಟಾಗಿ ಬಂದ್ವಿ. ಅಲ್ಲಿಂದ ಬಂದು ಸುಮ್ಮನೆ ಮುಂದೆ ಹೋಗ್ತಾ ಇದ್ವಿ. ಅಲ್ಲೆಲ್ಲ ಕಂಡ್ರವ ಇಲ್ಲಿ ಬರ್ರಿ ಅಂತೇಳಿ ನಮ್ಮ ಇನ್ನೊಬ್ಬರು ಮಾವ ಅಲ್ಲಿ ಚಾಪ ಇಟ್ಕೊಂಡಿದ್ದಾರೆ ನೋಡ್ರಿ, ಅವ್ರು ಕರೆದ್ರು. ಹಂಗಾಗಿ ಇಲ್ಲೇ ಅಂತೆ ಬರ್ರಿ ಅಂತೇಳಿ ಬಂದ್ವಿ. ಇಲ್ಲಿ ಒಂದು ಆಲದ ಮರ ಇದೆ. ಈ ಆಲದ ಮರದ ಕೆಳಗೆ ನಾವು ಪೂಜೆ ಮಾಡ್ತೀವಿ. ಅಂದರೆ ಇಲ್ಲಿ ಕಾಣ್ತಿದೆಯಲ್ಲ, ಅದು ಜಾಗ್ರ ಅಂತ ಹೇಳ್ತೀವಿ ನಮ್ಮ ಕಡೆ. ಅದು ಮದುವೆಗೆ 5 ದಿನ ಇಲ್ಲ 9 ದಿನ ಮುಂಚೆ ಮಣ್ಣು ಮತ್ತು ಗೊಬ್ಬರ ಎಲ್ಲನೂ ಸೇರಿಸಿ ಮರದ ಮೇಲೆ ಹಾಕಿ, ಅದರೊಳಗಡೆ ಕಾಳುಗಳನ್ನ ಒಂದು 5 ಥರ ಕಾಳುಗಳನ್ನ ಹಾಕಿ ಈ ರೀತಿ ಮೊಳಕೆ ಬಂದು ಅದು ಗಿಡ ಆಗುತ್ತೆ. ಕೆಲವೊಬ್ರಿಗೆ ಬರುತ್ತೆ, ಕೆಲವೊಬ್ರಿಗೆ ಚೆನ್ನಾಗಿ ಬರಲ್ಲ. ಕಾಳುಗಳ ಮೇಲೆ ಡಿಪೆಂಡೆಡ್ಡು. ಇವ್ರದ್ದು ತುಂಬ ಚೆನ್ನಾಗಿ ಬಂದಿತ್ತು. ಮೊಳಕೆ ಎಲ್ಲ ನೋಡಿ ನಿಮಗೆ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಗಿಡನೇ ಹೊಡೆದ್ಬಿಟ್ಟಿತ್ತು ಆಗಲೇ. ಇವಳು ಇದು ಇಳಿಸಿದ್ರೆ ಸಾಕಾಗೈತೆ ಕಳಶ ಅಂತೇಳಿ ನಮ್ಮ ದಿವ್ಯಾ ಇದು ಮಾಡ್ತಾಯಿದ್ಲು. ಕೊನೆಗೆ ಇಳಿಸಿದ್ಲು. ನಾವು ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು ಅವರು. ಅಷ್ಟರಲ್ಲಿ ಗ್ಯಾಪ್ ಇತ್ತು ಅಂತೇಳಿ ಅವಳು, ನನ್ನ ಅಕ್ಕ, ಇವರು ನಮ್ಮ ಯಜಮಾನ್ರ ಅಣ್ಣನ ಹೆಂಡ್ತಿ. ಇವರು ನಮ್ಮ ಸೋದರ ಮಾವನ ಹೆಂಡ್ತಿ ಕಡೆಯಿಂದನೂ ನಮಗೆ ಪರಿಚಯ. ಈಗ ನಮ್ಮ ಯಜಮಾನ್ರ ಕಡೆಯಿಂದನೇ ಇವ್ರ ಪರಿಚಯ. ನನ್ನ ಔಟ್ಫಿಟ್ ಹೇಗಿದೆ ನೋಡಿ. ಸಿಕ್ಕಿರೋ ಟೈಮಲ್ಲಿ ನಾವು ಒಂಚೂರು ಹಂಗೆ ಕ್ಲಿಪ್ ತಕ್ಕೊಂಡು. ಸೊ ಈ ಪೂಜೆನ ಹೇಗೆ ಮಾಡ್ತಾರೆ ಅಂದರೆ, ಮೊದಲು ಒಂದು ಬಿಳಿ ಪಂಚೆನ ಹಾಸ್ಬಿಟ್ಟು ಅದ್ರ ಮೇಲೆ ಕಳಶಗಳು ರೆಡಿ ಮಾಡಿರ್ತಾರೆ ನಮ್ಮ ಕಡೆ ಮದುವೆ ಮನೆಗಳಲ್ಲಿ. ಕಳಶ ಅಂತೇಳಿ ರೆಡಿ ಮಾಡ್ಕೊಂಡಿರ್ತೀವಲ್ಲ, ಆ ಕಳಶ ಎಲ್ಲ ಇಟ್ಟು ಅದ್ರ ಪಕ್ಕದಲ್ಲಿ ಮಡಕೆ, ಅಂದರೆ ಮಡಕೆಗಳು ಸಿಗ್ತವೆ, ಸಣ್ಣ ಸಣ್ಣ ಮಡಕೆಗಳು. ಅದು ಕೆಳಗಡೆ ಮೊದಲು ಜಾಗರ ಅನ್ನಲ್ಲ, ಅದನ್ನೆಲ್ಲ ಕೆಳಗಡೆ ಇಟ್ಬಿಟ್ಟು ಅದ್ರ ಮೇಲೆ ಮಡಕೆ ಇಟ್ಬಿಟ್ಟು ಅದು ಮಡಕೆಗೆಲ್ಲ ಹೂವೆಲ್ಲ ಸುತ್ತಿ, ಅದಕ್ಕೆ ಅರಿಶಿನ, ಕುಂಕುಮ, ವಿಭೂತಿ ಈ ಥರ ಎಲ್ಲನೂ ಹಾಕಿ ಕಳಶದ ಕೆಳಗೆ ಮತ್ತು ಮಾಮೂಲಿ ಅಲ್ಲಿ ಮಡಕೆಗಳ ಕೆಳಗೆಲ್ಲನೂ ಜಾಗರ ಇಟ್ಬಿಟ್ಟು ಹೊಂಬಾಳೆ ಅಂತ ಹೇಳ್ತಾರಲ್ಲ, ಅದನ್ನು ಎಲ್ಲನೂ ಹಾಕ್ಬಿಟ್ಟು ಇದನ್ನು ದೇವ್ರ ಕಾರ್ಯ ಅಂಥೇಳಿ ನಮ್ಮ ಕಡೆ ಮಾಡ್ತೀವಿ. ಅಂದರೆ ಇದನ್ನು ಎತ್ಕೊಳ್ಳೋರು ಅಂದರೆ, ಈಗ ಮನೆ ದೇವ್ರುಗಳು ಒಂದೇ ಆಗಿರ್ತಾರೆ, ಅಣ್ಣ ತಮ್ಮದಿರಾಗಿರ್ತಾರಲ್ಲ ಅಂಥವ್ರುಗಳು ಈ ಓಡಾಟ ಗಡಿಗೆಗಳನ್ನ ಎತ್ಕೊಬೇಕು. ಅಂದರೆ ಸಂಬಂಧಿಕರು, ಈಗ ಅಣ್ಣ ತಮ್ಮ, ಅಕ್ಕ ತಂಗಿ ಈ ಥರ ಒಂದೇ ದೇವ್ರ ಮಕ್ಕಳು ಇರ್ತಾರಲ್ಲ ಅಂಥವ್ರುಗಳು ಇದನ್ನು ಗಡಿಗೆನ ಪೂಜೆ ಮಾಡಿ, ಅವ್ರುಗಳು ಬಂದು ಪೂಜೆ ಮಾಡಿಕೊಂಡು ಆ ಗಡಿಗೆನೇ ಎತ್ಕೊತಾರೆ. ಈ ರೀತಿಯಾಗಿ ಪೂಜೆ ಮಾಡ್ತಾಯಿದ್ರು. ಪಾಪ ನಮ್ಮಮ್ಮ ಅದು ದೀಪ ಹಚ್ಲಿಕ್ಕೋಸ್ಕರ ಎಣ್ಣೆ ಬಿಚ್ಚಕ್ಕೆ ಹೋದ್ರು. ನಮ್ಮ ಆಂಟಿ, ನಮ್ಮಮ್ಮನ 2ನೇ ತಂಗಿ ಅಲ್ಲೇ ಪಕ್ಕದಲ್ಲಿದ್ದಾರೆ. ಅದು ಏನಾಗ್ಬಿಡ್ತು, ಮಿಸ್ಸಾಗಿ ನಮ್ಮಮ್ಮನ ಸ್ಯಾರಿ ಮೇಲೆ ಬಿದ್ದುಬಿಡ್ತು. ನಮ್ಮ ಮೊದಲನೇ ಆಂಟಿ ಮದುವೆಗೆ ಹೋದಾಗ ಪಾಪ ನಮ್ಮಮ್ಮ ನೋಡದೆ ಕೆಲಸ ಮಾಡ್ತಿದ್ರಂತೆ. ಹಾಗೆ ಸ್ಯಾರಿಗೆ ಬೆಂಕಿ ಹತ್ಕೊಂಬಿಟ್ಟಿತ್ತು. ಈಗ ಸ್ವಲ್ಪ ಎಣ್ಣೆ ಚೆಲ್ಬಿಡ್ತು.
ಅದನ್ನೇ ನಮ್ಮ ದಿವ್ಯಾಂಗ್ ಅಂತ ಇದ್ಲು. ಹಿಂಗೆ ಮದುವೆ ಮನೆಗಳೇ ಬರಲ್ಲೇನೋ ಕಣತ್ತೆ, ಅಣ್ಣನ ಮದುವೆಲಿ ಹಿಂಗಾಯ್ತು, ಈಗ ಇವನ ಮದುವೆಲಿ ಹಿಂಗಾಯ್ತು ನೋಡು ಅಂತ ಇದ್ಲು. ಇವರು ಇನ್ನೊಬ್ಬರು ಮಾಮ ಅಲ್ಲೇ ಊರಿನಲ್ಲೇ ಇದ್ದಾರೆ, ನಮಗೆ ಮಾಮ ಆಗಬೇಕು. ಹಾಗೆ ಪ್ರಸಾದಕ್ಕೆ ರೆಡಿ ಮಾಡ್ತಾಯಿದ್ರು. ಈಗ ಇಲ್ಲಿ ದೀಪನೆಲ್ಲ ಅಂಟಿಸ್ಬಿಟ್ಟು ಅಣ್ಣ ತಮ್ಮದಿರು ಮತ್ತು ಅವ್ರ ಮನೆಯವರು ಇಲ್ಲಿ ನಿಂತಿದ್ದಾರೆ ನೋಡಿ. ಅವರು ನಮ್ಮ ದೊಡ್ಡಪ್ಪ ಅಂದರೆ ನಮ್ಮ ಅಮ್ಮನ ಅಕ್ಕ ಒಬ್ರು ಇದ್ದಾರೆ, ಅವರು ಯಜಮಾನ್ರವರು, ಸ್ವಂತ ಅಕ್ಕ ಅವ್ರನ್ನ ಯಜಮಾನ್ರವರು. ಅಲ್ಲೇ ಕಾಣ್ತಿದ್ದಾರೆ ನೋಡಿ, ನಮ್ಮ ದಿವಿನ ಪಕ್ಕ ನಿಂತಿದ್ರಲ್ಲ ಅವ್ರು ನಮ್ಮ ದೊಡ್ಡಮ್ಮ. ಗಂಟ್ಲೆಲ್ಲ ಸ್ವಲ್ಪ ನೀರು ವ್ಯತ್ಯಾಸಕ್ಕೆ ಕಡ್ತಾ ಆಗಿಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ ಪೂಜೆ ಎಲ್ಲ ಮುಗಿಸಿ ಅವ್ರವ್ರ ಅಣ್ಣ ತಮ್ಮದಿರುಗಳಿಗೆ ದೇವರು ಒರೆಸೋದು ಅಂತ ನಾವು ಹೇಳ್ತೀವಿ. ಇದನ್ನು ಗಡಿಗೆನ ಅವ್ರಗಳ ತಲೆ ಮೇಲೆಲ್ಲ ಒರೆಸ್ತಾರೆ. ಒರೆಸ್ಬಿಟ್ಟು ನೆಕ್ಸ್ಟು ಅಲ್ಲಿ ಹಿಂದೆ ಕಾಣ್ತಿದೆಯಲ್ಲ ಆಲದ ಮರಕ್ಕೆ ಸುತ್ತನೂ ಆ ಜಾಗರನ್ನೆಲ್ಲ ಹಾಕೊಂಡು ಒಂದು 3 ರೌಂಡ್ಸ್ ಅಂತೂ ಬರ್ತಾರೆ. ಅದು ನಮ್ಮ ಕಡೆ ಪ್ರತಿಯೊಬ್ಬರು ನಾವು ಮಾಡ್ತೀವಿ. ನಮ್ಮ ಮನೆ ಗೌಡ್ರು ಮದುವೆ ಶೈಲಿಲೆಲ್ಲ ಇದು ಇದ್ದೇ ಇರುತ್ತೆ. ಆಲ್ಮೋಸ್ಟ್ ಆಲು ಬೆಳಗಿನ ಜಾವ ದೇವತಾ ಕಾರ್ಯ ಅಂತೇಳಿ ಅದು 9:15 ಮುಹೂರ್ತ. ಇಲ್ಲಿ ಕೆಲಸಗಳೆಲ್ಲ ಏನು ಬೇಗ ಮುಗ್ದಿತ್ತಂದರೆ ಸಿಂಪಲ್ಲಾಗಿ ಮಾಡಿದ್ರಲ್ಲ, ಹಂಗಾಗಿ ಏನು ಇದನ್ನಿಸ್ಲಿಲ್ಲ, ಬೇಗ ಕೆಲಸಗಳು ಮುಗ್ದು ನೋಡಿ. ಹಾಗೆ ಬಂದರು ಅವರೆಲ್ಲ ಒಟ್ಟಿಗೆ ದೇವ್ರುಗಳನ್ನೆಲ್ಲ ಎತ್ಕೊಂಡು ನಿಂತಿದ್ರು. ಅವ್ರಿಗೆಲ್ಲ ಕಾಯಿ ನಿವ್ಸ್ಬಿಟ್ಟು ಈಡ್ಗಾಯಿ ಹೊಡಿತಾ ಇದ್ದಾರೆ ನೋಡಿ. ಈಡ್ಗಾಯಿ ಹೊಡೆದು ಅಲ್ಲೇ ಎದುರುಗಡೆ ಇದೆಯಲ್ಲ ಆಲದ ಮರ ಸುತ್ತ 3 ಸುತ್ತು ಸುತ್ತುತ್ತಾರೆ. ಇದು ಪೂಜೆ ಎಲ್ಲ ಮುಗಿಸಾಗ್ತಿದ್ದಂಗೆ ಒಂದು ಅಚ್ಚರಿ ಸಂಗತಿ ನಡೀತು. ಅದೇನು ಅನ್ನೋದು ಈಗ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಬರುತ್ತೆ, ನೀವೇ ನೋಡಿ. ನನಗೆ ಆಶ್ಚರ್ಯ ಆಗೋಗ್ಬಿಡ್ತು. ನಾನು ಆ್ಯಕ್ಚುಲಿ ನೋಡಿರಲಿಲ್ಲ, ನಮ್ಮ ಅಕ್ಕಂಗೆ ಹಿಂಗೆ ಈ ಥರ ಬರುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನನ್ನ ತಮ್ಮಂಗೆ ಬರುತ್ತೆ ಅನ್ನೋದು ನಂಗೆ ಗೊತ್ತಿತ್ತು, ಬಟ್ ನಾನು ಯಾವತ್ತೂ ಕಣ್ಣಾರೆ ನೋಡಿರಲಿಲ್ಲ. ಬಟ್ ಇವತ್ತು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದೆ. ಸ್ವಲ್ಪ ಆಶ್ಚರ್ಯನೇ ಆಯಿತು ಅಂತ ಅಂದ್ಕೊಳ್ಳಿ. ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ವಿಡಿಯೋ ಕ್ಲಿಪ್ ಅದೇ ಇದೆ, ನೋಡಿ ಒಂದ್ಸಲ. ಗಲಾಟೆ ಮಾಡ್ಕೊಳ್ಳೋದಲ್ಲ. ಮಕ್ಕಳು ಏನ್ ಮಾಡಿದಾರೋ ನೀನೇ ಈ ತರ ಗಲಾಟೆ ಮಾಡಿದ್ರೆ ಹೆಂಗೆ? ಟೈಮ್ ಆಯ್ತದೆ. ಮಂಗಳಾರತಿ ಮಾಡ್ಬಿಟ್ಟು ಆರತಿ ಮಾಡ್ಬಿಟ್ಟು ನೀರು ತಂದಾಕಿ. ಈಗ ನೋಡಿದ್ರಲ್ಲ ವಿಡಿಯೋ ಕ್ಲಿಪ್ಪು, ಅದರಲ್ಲಿ ನಮ್ಮ ಅಕ್ಕನಿಗೆ ನಮ್ಮ ಅಜ್ಜಿ ಮನೆಯ ಅರಸಮ್ಮ ಅಂತೇಳಿ, ಮೂಗರಸಮ್ಮ ಅಂತೇಳಿ ದೇವ್ರ ಹೆಸರು. ಆ ದೇವ್ರು ಬಂದಿತ್ತು. ನನಗೆ ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ದೇವ್ರು ಬರುತ್ತೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನಾನು ಮೊನ್ನೆನೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಅದು ನನ್ನ ತಮ್ಮನಿಗೆ ಮೂಡ್ಲಿಗಿರಿಯಪ್ಪ ಅಂತೇಳಿ ದೇವ್ರು ಬಂದಿದ್ದು. ಆ ಮೂಗರಸಮ್ಮ ಅನ್ನೋ ದೇವ್ರು ಬಂದಿದ್ದು ಕೈಗೆ ಕರ್ಪೂರ ಹಚ್ಚು ಅಂತೇಳಿ ಇದು ಮಾಡ್ತಾಯಿದ್ರು. ಇವರೆಲ್ಲ ಪೂಜೆ ಎಲ್ಲ ತಪ್ಪು ಒಪ್ಪು ಎಲ್ಲ ನೀನೇ ಇದು ಮಾಡ್ಕೊ ಅಂತೇಳಿ ದೊಡ್ಡವರೆಲ್ಲ ಮಾತಾಡ್ತಾಯಿದ್ರು. ಹಾಗೆ ಅವರು ತಂಗಿ ಆಗಬೇಕಂತೆ. ಇದು ಮೂಡ್ಲಿಗಿರಿಯಪ್ಪ ಅಂತ ನನ್ನ ತಮ್ಮನ ಮೈ ಮೇಲೆ ಬಂದಿದ್ದು. ಅದು ಅಕ್ಕಂಗೆ ಬಂದಿದ್ದು ಮೂಗರಸಮ್ಮ ಅನ್ನೋ ದೇವರು. ಇವರು ಅಣ್ಣ ತಂಗಿ ಅಂತೆ. ಕರ್ಪೂರ ಹಚ್ಚು ಅಂತ ಕೇಳ್ತಾ ಇದ್ದಿದ್ದಕ್ಕೆ
ಕರ್ಪೂರ ಹಚ್ಚಿದ್ರೆ ಕೈ ಸುಡುತ್ತೆ ಅಂತೇಳಿ ಅವನು ಅವ್ನು ಬತ್ತಿದ್ದಂಗೆ ಅವನಿಗೂ ಮುರ್ಲಗಿರಿಯಪ್ಪ ಅನ್ನೋ ದೇವ್ರು ಬಂದುಬಿಡ್ತು. ಬಂದು ಕೊನೆಗೆ ಅದು ಬಂದಮೇಲೆ ಸಮಾಧಾನ ಆಗಿದ್ದು ಮೂಗರ್ಸಮ್ಮ ಅನ್ನೋ ದೇವರು. ಆ ದೇವ್ರು ಬಂದು ಕೊನೆಗೆ 2 ದೇವರು ಹೋದೋ ಸಮಾಧಾನ ಆಯಿತು. ಅಣ್ಣ ಬಂದು ತಂಗಿಗೆ ಸಮಾಧಾನ ಮಾಡ್ದಂಗೆ. ಹಾಗೆ ಅಲ್ಲಿಂದ ನೆಕ್ಸ್ಟು ಬರ್ತಾಯಿರೋ ಕ್ಲಿಪ್ಪು ಒಳಗಡೆ ದೇವಸ್ಥಾನ ಅದೆಲ್ಲ ಕಾರ್ಯ ಮುಗಿಸ್ಕೊಂಡ್ಮೇಲೆ ದೇವಸ್ಥಾನದ ಒಳಗಡೆ ಹೋಗಿದ್ದು. ಇದು ವೀರಭದ್ರ ಸ್ವಾಮಿ ಮತ್ತು ಭದ್ರಕಾಳಮ್ಮನ ಸನ್ನಿಧಿ ಅಂತೇಳಿ ಇತ್ತು. ಇದೆಲ್ಲ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಅಲ್ಲಿ ಒಳಗಡೆ ಮುಂದೆ ಹೋದೆ ಗರ್ಭಗುಡಿಲಿ. ಅದು ನನ್ನ ಮೈಂಡ್ ಹೆಂಗಿತ್ತು ಏನೋ ಗೊತ್ತಿಲ್ಲ, ಅಲ್ಲಿ ಫೋಟೋ ತೆಗಿಬಾರ್ದು ನಾನು ನೋಡಲೇ ಇಲ್ಲ. ಹಾಗೆ ಜಸ್ಟ್ ವೀಡಿಯೋ ಆನ್ ಮಾಡಿದ್ನಲ್ಲ ಅದನ್ನು ಮಾಡ್ತಾಯಿದ್ದೆ. ಅಲ್ಲಿರೋ ಪೂಜಾರಪ್ಪ ಇನ್ನೇನು ಹೊಡಿತಿದ್ರು ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಅಷ್ಟು ಸಿಟ್ಟು ಮಾಡಿದ್ರು. ನಾನು ಯಾವ ಗ್ಯಾನ್ದಲ್ಲಿ ಇದು ಮಾಡಿದ್ನೋ ಕೊನೆಗೆ ಆಮೇಲೆ ಆಫ್ ಮಾಡಿಬಿಟ್ಟೆ ವೀಡಿಯೋನ. ಇದು ಇವನು ಕಾಶಿ ಯಾತ್ರೆಗೆ ಕಳಿಸೋ ಟೈಮಲ್ಲಿ ಇಲ್ಲಿ ತಂದು ಕೂರಿಸಿದ್ರು. ಆವಾಗ ನಾವು ಅವನ ಜೊತೆಗೆ ಅಲ್ಲೇ ನಿಂತಿದ್ವು. ಇವರು ನಾನು ಆಗಲೇ ತೋರಿಸಿದ್ನಲ್ಲ ನಮ್ಮ ದೊಡ್ಡಮ್ಮ ಅಂತೇಳಿ, ಅವ್ರ ಮಗಳು, ಅವ್ರ ಸೊಸೆ. ಆ ಕಡೆ ಇದ್ದವನು ನಮ್ಮ ಮೊದಲನೇ ಚಿಕ್ಕಮ್ಮ. ಇದೆಲ್ಲ ಆದಮೇಲೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡಲಿಕ್ಕಾಗಲಿಲ್ಲ. ಇದು ತುಂಬ ರಶ್ ಇತ್ತು, ಹಾಗಾಗಿ ಅಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದು ಮಾಂಗಲ್ಯ ಧಾರಣೆ ಟೈಮಲ್ಲಿ. ಈಗ ರಿಸೆಪ್ಷನಲ್ಲೇ ಏನು ಮಾಡಿರಲಿಲ್ಲ, ಸಿಂಪಲ್ಲಾಗಿ ಹಾಗೆ ಫೋಟೋ ತೆಕ್ಕೋತಾ ಇದ್ದಿದ್ದದು. ಅಲ್ಲೇ ಹೊರ್ಗಡೆನೇ ಅವನು ನಮ್ಮ ಮಾವನ ಮಗನೇ ಫೋಟೋಗ್ರಾಫರು, ಅವನೇ ತೆಗಿತಾ ಇದ್ದ. ಇನ್ನು ನಾವು ಗಿಫ್ಟೆಲ್ಲ ಏನು ತಂದಿರಲಿಲ್ಲ. ನಾನು ಆಲ್ಮೋಸ್ಟ್ ಹೋದರೆ ಗಿಫ್ಟ್ ಏನು ತೊಗೊಂಡೋಗಲ್ಲ, ಇಷ್ಟು ದುಡ್ಡು ಅಂತೇಳಿ ಮೂವಿ ಮಾಡಿಬಿಡ್ತೀನಿ. ನಾನು ಎಲ್ಲಿಗೋದ್ರೂ ಅಷ್ಟೇ. ಅವ್ನು ಮೂವಿ ಕೊಡೋಕೆ ಹೋಗಿದ್ದೆ, ನನಗೆ ಯಾಕೆ ಕೊಡ್ತಿದ್ದೀರಾ, ನನ್ನ ಕೈಲಿ ಕೊಡ್ಬಿಡ್ರಿ, ನಮ್ಮ ಅಮ್ಮನ ಕೈಲೇ ಕೊಡ್ರೋಗ್ರಿ, ನಿಮ್ಮ ಅಕ್ಕನ ಕೈಲಿ ಕೊಡೋಗ್ರಿ ಅಂತ ಅಂತಿದ್ದ. ಕೊನೆಗೆ ಎಲ್ಲನೂ ನಮ್ಮ ಅಕ್ಕನ ಕೈಲೇ ಕೊಟ್ಬಿಟ್ಟು ಇಟ್ಕೊ ಅಂದ. ಅವಳು ಅಕ್ಕ ಬಂದು ನಮ್ಮ ಮಾಮನ ಹೆಂಡ್ತಿ ಬಂದು ವೀಡಿಯೋ ಮಾಡ್ತಾ ಇಲ್ವ ನೀನು ಅಂದರೆ, ಇಲ್ಲ ಅಲ್ಲಿ ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ಅಂತ ಅಂದೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ನನ್ನ ವಿಡಿಯೋ ಇಷ್ಟ ಆದರೆ ನೀವು ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನ ಈ ವಿಡಿಯೋ ಬಗ್ಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.